ವಿಕಲತೆ ಇರುವುದು ದೇಹಕ್ಕೆ ಹೊರತು ಮನಸ್ಸಿಗಲ್ಲ. ಹೀಗಾಗಿ ವಿಕಲಚೇತನರು ಯಶಸ್ಸು ಸಾಧಿಸಲು ಮುಂದಾಗಬೇಕು ಅಂತ ಮಾಲ್ವಿಯ ಹಿರಿಯ ಸಿವಿಲ್ ನ್ಯಾಯಾಧೀಶ ಸಿದ್ದೇಶ್ವರ ಶಿವರಾಜ್ ವಿ ಸಿದ್ದೇಶ್ವರ ತಿಳಿ ಹೇಳಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ನ್ಯಾಯಾಲಯದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ನ್ಯಾಯವಾದಿಗಳ ಸಂಘ, ತಾಲೂಕು ಆಡಳಿತ ಹಾಗೂ ಶಿಕ್ಷಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ನಡೆದ ವಿಕಲಚೇತನರಿಗೆ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ವಿಕಲಚೇತನರು ಅಭಿವೃದ್ಧಿ ಹೊಂದಬೇಕು ಅಂತ ಸರ್ಕಾರ ನಾನಾ ಯೋಜನೆಗಳನ್ನು ಜಾರಿಗೆ ತಂದಿದೆ. ಹೀಗಾಗಿ ವಿಕಲಚೇತನರು ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿದರು. ಇನ್ನು ಸಿವಿಲ್ ನ್ಯಾಯಾಧೀಶ ಆಶಪ್ಪ ಸಣ್ಣಮನಿ ಮಾತನಾಡಿ, ವಿಕಲಚೇತನರಿಗೆ ಎಷ್ಟೋ ಸಮಸ್ಯೆಗಳು ಬಂದರೂ ಕೂಡ ಆತ್ಮಹತ್ಯೆ ಮಾಡಿಕೊಂಡಿಲ್ಲ. ಆದರೆ ರೈತರ ಉಳ್ಳವರು ಶ್ರೀಮಂತರು ಆತ್ಮಹತ್ಯೆ ಮಾಡಿಕೊಂಡಿರೋ ಬಗ್ಗೆ ಮಾಧ್ಯಮದಿಂದ ತಿಳಿದಿದೆ ಎಂದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ನಾವು ನಮ್ಮ ಸೌಲಭ್ಯಗಳನ್ನು ಕಿತ್ತುಕೊಂಡು ಪಡೆದಾಗ ಮಾತ್ರ ವೃದ್ಧಿಯಾಗಲು ಸಾಧ್ಯ. ಸುಮ್ಮನೆ ಕುಳಿತುಕೊಂಡ್ರೆ ಸೌಲಭ್ಯಗಳು ನಮಗೆ ಸಿಗಲ್ಲ ಎಂದರು. ತಾಯಿ ಗರ್ಭದಲ್ಲಿರುವಾಗಲೇ ಮಗು ಸರಿಯಾಗಿ ಬೆಳವಣಿಗೆ ಆಗದೇ ಇದ್ದರೆ ಹುಟ್ಟಂಥ ಮಗು ಅಂಗವಿಕಲನಾಗಿ ಹುಟ್ಟುತ್ತದೆ ಅಥವಾ ಅಬ್ನಾರ್ಮಲ್ ಆಗಿ ಹ್ಯಾಂಡಿಕ್ಯಾಪ್ ಆಗಿ ಹುಟ್ಟುತ್ತದೆ. ಮತ್ತು ಆಮೇಲೆ ಏನಾಗ್ತದೆ, ಪ್ರೀಮೆಚೂರ್ ಬೇಬೀಸ್ ದಿನಪೂರ್ವ ಹೆರಿಗೆ ಆದರೂ ಕೂಡ ಅಂಥ ಒಂದು ಮಕ್ಕಳು ಸರಿಯಾಗಿ ದೈಹಿಕವಾಗಿ ಬೆಳವಣಿಗೆ ಆಗ್ತದೆ ಮತ್ತು ಹುಟ್ಟಿದ ಸಂದರ್ಭದಲ್ಲಿ ವಿಕಲಚೇತನರು ಅಂತಂದರೆ ದಿವ್ಯಾಂಗರು ಅಂತ ಹೇಳ್ತಾರೆ. ದಿವ್ಯಾಂಗರು ಅಂತಂದರೆ ದೇವರ ಒಂದು ರೂಪ ಅವರಲ್ಲಿ ಕಾಣಬಹುದು ನಾವು ಅಂತ. ದೇವರಿಗೆ ಇರ್ತಕ್ಕಂಥ ಶಕ್ತಿ ಮತ್ತು ಆ ಜ್ಞಾನವನ್ನು ಕೂಡ ವಿಕಲಚೇತನರಿಗೆ ಆ ದೇವರು ಕೊಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ. ಸಾಹೇಬರು ಹೇಳಿದರು, ಕೇವಲ ದೈಹಿಕವಾಗಿ ಮಾತ್ರ ವಿಕಲಚೇತನರು, ಮಾನಸಿಕವಾಗಿ ಸದೃಢರು ಅಂತ. ಅದೇ ರೀತಿಯಾಗಿ ನಾವೆಲ್ಲರೂ ದೈಹಿಕವಾಗಿ ಸದೃಢಿಸಿದ್ದರೂ ಕೂಡ ಮಾನಸಿಕವಾಗಿ ವಿಕಲಚೇತನರು. ನಾವು ಬಹುಶಃ ನಾವು ದಿನನಿತ್ಯ ಪೇಪರ್ ನೋಡ್ತೀವಿ, ಟಿ ವಿ ನೋಡ್ತೀವಿ, ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದು ನೋಡಿದ್ದೀವಿ, ವಕೀಲರು ಆತ್ಮಹತ್ಯೆ ಮಾಡ್ಕೊಂಡಿದ್ದು ನೋಡಿದ್ದೀವಿ, ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದು ನೋಡಿದ್ದೀವಿ. ಆದರೆ ನಮ್ಮ ವಿಕಲಚೇತನ ಸಹೋದರರು ಆತ್ಮಹತ್ಯೆ ಮಾಡಿಕೊಂಡು ಇತಿಹಾಸ ನೋಡಿಲ್ಲ ಅಂತ ನಾನು ಏನಕ್ಕಂತಂದ್ರೆ ಅವರು ದೇವರವರ ಆ ಒಂದು ಧೈರ್ಯ ಅಂತಂದ್ರೆ ನಾವು ವಿಕಲಚೇತನರು ದೇಹ ಸದೃಢ ಇದು ದೇಹದಿಂದ ಮಾತ್ರ ಇದ್ದೀವಿ, ಮಾನಸಿಕವಾಗಿ ಸದೃಢ ಇದ್ದೀವಿ. ನಾವು ಸಮಾಜದಲ್ಲಿ ಈ ಸದೃಢ ವ್ಯಕ್ತಿಗಳಿಗಿಂತ ಯಾವುದೇ ಕಡಿಮೆ ಇಲ್ಲ ಅಂತ ತೋರಿಸಿಕೊಡುವಂಥ ತಾಕತ್ತು ಅವರ ಹತ್ರ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಬಯಸ್ತೀನಿ. ಈಗ ನಾವು ಉದಾಹರಣೆ ಹೇಳ್ಬೇಕಂತಂದ್ರೆ ವಿಕಲಚೇತನ ಇದ್ದುಕೊಂಡು ಏನೇನು ಸಾಧನೆ ಮಾಡಿದರೆ ನಾವು ಎಲ್ಲರಿಗೂ ಗೊತ್ತಿಲ್ಲ. ಆದರೂ ಕೂಡ ಒಂದು ಇಬ್ಬರು ಅಥವಾ ಮೂರರ ಹೆಸರು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ನಾವು ಸ್ಟೀಫನ್ ಹಾಕಿಂಗ್ ಹೆಸರು ಕೇಳಿದ್ವಿ. ಅವರು ವಿಶ್ವ ಪ್ರಸಿದ್ಧ ಇಂಗ್ಲಿಷ್ ಭೌತಶಾಸ್ತ್ರ ತಜ್ಞರು, ಲೇಖಕರು. ಮತ್ತು ಅವರು ಸಮಯದ ಸಂಕ್ಷಿಪ್ತ ಇತಿಹಾಸ ಎಂಬ ಒಂದು ಪುಸ್ತಕದ ಮೇಲೆ ಒಂದು ಬುಕ್ ಬರೀತಾರೆ. ಅವರು ಇಡೀ ಜಗತ್ತಿನಲ್ಲಿ ಅತ್ಯಂತ ಸೇಲ್ ಆದಂಥ ಪುಸ್ತಕಗಳಂತ ಅವ್ರಿಗೆ ಒಂದು ಇದು ಕೊಡ್ತಾರೆ, ಬಿರುದು ಕೊಡ್ತಾರೆ. ಅಂದ್ರೆ ಅವ್ರು ಬರೆದಂಥ ಪುಸ್ತಕ ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಿಗೆ ಸೇಲ್ ಆಗಿದ್ದು, ಮಾರಾಟ ಮಾಡಿದಂಥ ಪುಸ್ತಕಗಳು. ನೆಕ್ಲೆಸ್ ಜೇಮ್ಸ್ ಅಂತ ಹೆಸರು ಕೇಳಿದ್ವಿ ನಾವು. ಒಂದು ಆಸ್ಟ್ರೇಲಿಯಾ ಒಳ್ಳೆಯದ ಭಾಷಣಕಾರ. ಅವ್ರು 2 ಕಾಲುಗಳಿರಲ್ಲ, 2 ಕೈಗಳಿರಲ್ಲ. ಅವ್ರಿಗೆ ಆಸ್ಟ್ರೇಲಿಯನ್ ಯಂಗ್ ಸಿಟಿಜನ್ ಪ್ರಶಸ್ತಿ ಕೊಡ್ತಾರೆ. ಆಸ್ಟ್ರೇಲಿಯನ್ ಯಂಗ್ ಸಿಟಿಜನ್ ಪ್ರಶಸ್ತಿ ಕೊಡ್ತಾರೆ ಆ ಸರ್ಕಾರದವರು, ರಾಷ್ಟ್ರೀಯದವರು. ಫ್ರಾಂಕ್ಲಿನ್ ರೋಸ್ವೆಲ್ಟ್ ಅಂತೇಳಿ ಅವರು ವಕೀಲರು ಕೂಡ, ರಾಜಕಾರಣಿ ಕೂಡ. ಅವರು US 32ನೇ ಅಧ್ಯಕ್ಷರಾಗಿ ದೇಶದ ಆರ್ಥಿಕ ಸುಧಾರಣೆಗೆ ಅನೇಕ ಒಂದು ಸುಧಾರಣೆಗಳನ್ನು ತಂದಿರುವುದು ಕೂಡ ನಮ್ಮ ಇತಿಹಾಸದಲ್ಲಿ ಕಾಣಿಸ್ತದೆ. ನಮ್ಮ ಭಾರತಕ್ಕೆ ಬಂದಾಗ ಡಾಕ್ಟರ್ ಮಲಾಲಿ ಕೆ ಒಳ ಅವರು ವಿಕಲಚೇತನರ ದಿನಾಚರಣೆಯ ಅಂಗವಾಗಿ ನಡೀತಾ ಇರತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಈ ದಿನಾಚರಣೆಯ ಬಗ್ಗೆ ನಾನು ಹೆಚ್ಚಿಗೆ ಹೇಳ್ತಕ್ಕಂಥದ್ದು ಅಪ್ರಸ್ತುತ ಅಂತ ಭಾವಿಸ್ತಾ, ವಿಕಲಚೇತನ ಮತ್ತು ವಿಕಲವಲ್ಲದ ಚೇತನದ ಮಧ್ಯೆ ಇರತಕ್ಕಂಥ ವ್ಯತ್ಯಾಸ ನಾವು ನೋಡಲೇಬೇಕು. ಈ ವಿಕಲನಾಗಿರ್ತಕ್ಕಂಥ ವ್ಯಕ್ತಿ ಕೂಡ ಚೇತನಮಯವಾಗಿರ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥ ಉದ್ದೇಶದಿಂದಲೇ ಇದಕ್ಕೆ ಅಂಗವಿಕಲ ಅಂತ ಮೊದಲೆಲ್ಲ ಕರಿತಾ ಇದ್ದರು. ಅದನ್ನು
ಸಬ್ಸ್ಟಿಟ್ಯೂಟ್ ಮಾಡಿ ವಿಕಲ ಚೇತನ ಅಂತ ಹೇಳಿದರು. ಈ ವಿಕಲತೆಯನ್ನು ಕೂಡ ನಾವು ಒಂದು ದೊಡ್ಡ ಚೇತನ ಅಂತ ಹೇಳಿ ಕರಿತಾ ಇದ್ದೇವೆ. ನಿಮಗೆಲ್ಲ ಗೊತ್ತಿರಬಹುದು, ಹುಟ್ಟಿನಿಂದ ಎರಡೂ ಕಣ್ಣುಗಳಿಲ್ಲದಂತಹ ಒಬ್ಬ ಮಹಾನುಭಾವರು ನಮ್ಮ ರಾಜ್ಯದಲ್ಲಿ ಒಂದು ದೊಡ್ಡ ಸಂಗೀತ ಸಂಸ್ಥೆಯನ್ನು ತೆಗೆದು ಅನೇಕ ಜನ, ಸಾವಿರಾರು ಜನ ಈ ನಾಡಿನಲ್ಲಿ ಸಂಗೀತಗಾರರನ್ನಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಒಬ್ಬ ವಿಕಲಚೇತನರು, ಮಹಾನುಭಾವರು, ದೊಡ್ಡ ಶರಣ ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ. ಅವರು ಹುಟ್ಟಿನಿಂದ ಅವರಿಗೆ ಕಣ್ಣಿರಲಿಲ್ಲ, ಆದರೂ ಕೂಡ ಕಣ್ಣಿದ್ದವರು ಮಾಡ್ತಕ್ಕಂತಹ ಸಾಧನೆಗಿಂತ ದೊಡ್ಡ ಸಾಧನೆ, ಪ್ರಾಯಶಃ ಆ ಎತ್ತರಕ್ಕೆ ಬೇರೆ ಯಾರೂ ಕೂಡ ಮುಟ್ಟಲಾರದಂತಹ ಒಂದು ದೊಡ್ಡ ಸಾಧನೆ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಇಲ್ಲಿ ನಾವು ಗಮನಿಸ್ತಕ್ಕಂಥದ್ದು ಏನು, ನನ್ನ ಪ್ರಕಾರ ಈ ವಿಕಲತೆ ಎನ್ನುವುದು ದೇಹಕ್ಕೆ ಆಗಿರಬಹುದು, ಆದರೆ ಮನಸ್ಸಿಗೆ ಇಲ್ಲ. ಅರ್ಥ ಆಯ್ತಾ? ಯಾವಾಗ ನಮ್ಮ ಮನಸ್ಸು ಚೇತನವಾಗಿರ್ತದೆಯೋ